ವೀಕ್ಷಕರೇ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿಯಲ್ಲಿ. ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ. ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಕೂಡ ಸಾಕಷ್ಟು ಡಿಸಿಷನ್ಗಳನ್ನು ತಗೋತಾ ಇದೆ. ಯಾಕಂದರೆ ದೂರದೃಷ್ಟಿಯನ್ನು ಇಟ್ಕೊಂಡು ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಬೇಕು ಆ ನಿಟ್ಟಿನಲ್ಲಿ ಅಂತಲೂ ಕೂಡ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ಸಿಟ್ಟಾಗಿದ್ದಾರೆ ಅನ್ನುವ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಯಡಿಯೂರಪ್ಪ ಅವರು ಕೋಪ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಮೇಲೆ. ಹಾಗಾಗಿ ಯಡಿಯೂರಪ್ಪ ಅವರ ಕೋಪವನ್ನು ತಣಿಸೋದಕ್ಕೆ, ರಾಜಾಹುಲಿಯ ಮನ ತಣಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಏನದು ಅಂತ ಹೇಳಿದ್ರೆ, ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗತ್ತೆ. ಅಥವಾ ರೀಶಫಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಂಪುಟ ಪುನರ್ರಚನೆ ಆದಂತಹ ಸಮಯದಲ್ಲಿ ಸಾಕಷ್ಟು ಕೇಂದ್ರ ಸಚಿವರುಗಳಿಗೆ ಕೊಡಲಾಗುತ್ತೆ. ಅಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ವಿಚಾರ, ವಿಜಯೇಂದ್ರ ಅವರ ಮೇಲೆ ಹೈಕಮಾಂಡ್ ನಾಯಕರು ಕೋಪಗೊಂಡಿದ್ದಾರೆ. ಕಾರಣ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದ ಬಗ್ಗೆ ಕೋಪ ಆಗಿಲ್ಲ. ಆ ಫಲಿತಾಂಶದಲ್ಲಿ ಆಯ್ತಲ್ಲ ಅಡ್ಡ ಮತದಾನ, ಈ ವಿಚಾರ ಹೈಕಮಾಂಡ್ ನಾಯಕರನ್ನ ಸಿಕ್ಕಾಬಟ್ಟೆ ಗರಂ ಆಗಂಗೆ ಮಾಡಿದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಓಪನ್ ಆಗೇ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಯಾರನ್ನು ನಂಬೋದು ಯಾರನ್ನು ಬಿಡೋದು, ಅತಿಯಾದ ನಂಬಿಕೆನೇ ಒಳ್ಳೇದಾಗ್ತಾ ಇಲ್ವಲ್ಲ, ಅತಿಯಾಗಿ ನಂಬಿಕೆ ಇಟ್ವಿ, ಅವರೇ ನಮಗೆ ಗುಣ ಇಡ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಂದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕುಮಾರಸ್ವಾಮಿಯವರು ಬಿಜೆಪಿಯವರಿಗೆ ಈ ಮಾತನ್ನು ಹೇಳ್ತಾ ಇರೋದು ಅಂತ ಹೇಳಿ. ಅದರ ಜೊತೆಗೆ ನೋಡಿ, ವಿಜಯೇಂದ್ರ ಅವರು DK ಶಿವಕುಮಾರ್ ಅವರ ಸಂಬಂಧ ಬಹಳ ಚೆನ್ನಾಗಿದೆ, ಅವರಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನುವ ಮಾತುಗಳು ಈಗ ಹೊಸದಾಗೇನಲ್ಲ, ಸಾಕಷ್ಟು ವರ್ಷಗಳಿಂದ ಕೇಳಿಬರ್ತಾ ಇರುವಂತಹ ವಿಚಾರವೇ. ಆದರೆ ನಿನ್ನೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು, ನಿನ್ನೆ ಬೆಳ್ಳಂಬೆಳಗ್ಗೆನೆ ಡೆಲ್ಲಿಯಿಂದ ನೇರವಾಗಿ ಮಂಗಳೂರಿಗೆ ಹೋಗಿ, ಅಲ್ಲಿಂದ ರಸ್ತೆ ಮುಖಾಂತರ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ 1001 ರೂಪಾಯಿ ತಪ್ಪು ಕಾಣಿಕೆಯನ್ನು ಕೂಡ ಹಾಕಿದ್ದಾರೆ. ಯಾಕಂದರೆ ಈ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಧರ್ಮಸ್ಥಳದಲ್ಲೇ ಆಗಬೇಕು, ಆಣೆ ಪ್ರಮಾಣದ ವಿಚಾರ ಎತ್ತಿದ್ದೇ ವಿಜಯೇಂದ್ರ ಅವರು. ಅದರ ಜೊತೆಗೆ ಒಂದಷ್ಟು ಕ್ಲಾರಿಫಿಕೇಷನ್ ಕೊಡುವಂತಹ ಪ್ರಯತ್ನ ಕೂಡ ವಿಜಯೇಂದ್ರ ಅವರು ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲ, ನನ್ನ DK ಶಿವಕುಮಾರ್ ಅವರ ನಡುವೆ ಯಾವುದೇ ಬಾಂಧವ್ಯ ಬಾಂಡಿಂಗ್ ಇಲ್ಲ, ಅವರ ಹತ್ರ ಯಾವುದೇ ವ್ಯವಹಾರ ಇಲ್ಲ, ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಪವಿತ್ರ ಸ್ಥಳದಲ್ಲೇ ಮಾಡ್ತಾರೆ. ಈಗ ಸದ್ಯಕ್ಕೆ ಓಡಾಡ್ತಾ ಇರುವಂತಹ ವಿಚಾರ, ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಕೊಡಲಾಗತ್ತೆ. ಯಾಕೆ? ಅಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡಿದೆ, ಒಂದಷ್ಟು ಪ್ಲಾನ್ಗಳನ್ನು ಮಾಡಿದೆ. ವಿ ಸೋಮಣ್ಣ ಅವರಿಗೆ ಕೊಟ್ಟು ವಿಜಯೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿ ಸೋಮಣ್ಣ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಹೌದು, ಹಾಗಾದಾಗ ಯಡಿಯೂರಪ್ಪ ಅವರು ಮತ್ತೆ ಕೋಪ ಆಗಲ್ವಾ? ಆಲ್ರೆಡಿ ಕೋಪಗೊಂಡಿದ್ದಾರೆ. ಅವರ ಮನತಣಿಸೋದಕ್ಕೆ ಏನು ಮಾಡಬಹುದು ಬಿಜೆಪಿ ಹೈಕಮಾಂಡು? ಏನು ಮಾಡಬಹುದು ಅಂತ ಹೇಳಿದ್ರೆ, ಸಂಸದರಾದಂತಹ BY ರಾಘವೇಂದ್ರ ಅವರಿಗೆ ಮಂತ್ರಿ, ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟನ್ನು ಕೊಟ್ಟು ಯಡಿಯೂರಪ್ಪ ಅವರ ಮನತಣಿಸುವಂತಹ ಕೆಲಸ. ವಿಜಯೇಂದ್ರ ಅವರಿಗೆ BSY ಗರಂ ಆಗಿರೋದು ಇದೇನೆ. ಹಾಗಾಗಿ ವಿಜಯೇಂದ್ರ ಅವರಿಗೆ ಕೊಟ್ಟರೂ ಕೂಡ ಆ ಸ್ಥಾನವನ್ನು, ಯಾಕಂದರೆ ಲಿಂಗಾಯತ ನಾಯಕರಾಗಿದ್ದಾರೆ ವಿ ಸೋಮಣ್ಣ, ಸೆಂಟ್ರಲ್ ಮಿನಿಸ್ಟ್ರು ಆ ಲಿಂಗಾಯತ ಕೋಟಾದಲ್ಲಿ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು. ವಿಜಯೇಂದ್ರ ಅವರ ತಮ್ಮ ರಾಘವೇಂದ್ರ ಅವರಿಗೇನೆ ಕೊಟ್ಟು ಯಡಿಯೂರಪ್ಪ ಅವರನ್ನು ಎಲ್ಲೋ ಒಂದು ಕಡೆ ಸಮಾಧಾನ ಪ್ರಯತ್ನವನ್ನು ಕೂಡ ಬಿಜೆಪಿ ಹೈಕಮಾಂಡು ಮಾಡ್ತಾ ಇದೆ. ಈ ಅಡ್ಡ ಮತದಾನ ವಿಚಾರ, ಡೆಲ್ಲಿಗೆ ಹೋಗಿದ್ರು ವಿಜಯೇಂದ್ರ, ಅದರ ಜೊತೆಗೆ R ಅಶೋಕ್ ಇಬ್ಬರೂ ಕೂಡ ಹೈಕಮಾಂಡ್ ವರದಿಯನ್ನು ಕೇಳಿತ್ತು. ವರದಿಯನ್ನು ಕೊಟ್ಟು ಹೈಕಮಾಂಡು ಎಲ್ಲೋ ಒಂದು ಕಡೆ ಚೀಮಾರಿ ಹಾಕಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅಡ್ಡ ಮತದಾನ ಹೆಂಗೆ ಮಾಡಿದ್ರು? ಪಕ್ಷದಲ್ಲೇ ಒಂದು ಹಿಡಿತ ಇಲ್ಲ, ನಮ್ಮದು ಮೊದಲೇ ಶಿಸ್ತಿನ ಪಕ್ಷ, ಬರೀ ಬಾಯಿ ಮಾತಿಗಷ್ಟೇನಾ? ಅದು ಹೆಂಗೆ ಅಡ್ಡ ಮತದಾನ ಮಾಡಿದ್ರು? ನೀವೆಲ್ಲ ಇದ್ಮೇಲೂ ಕೂಡ ರಾಜ್ಯಾಧ್ಯಕ್ಷರಿದ್ದೀರಾ, ವಿಪಕ್ಷ ನಾಯಕರಿದ್ದೀರಾ, ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಹೈಕಮಾಂಡು ಈ ರೀತಿಯ ನಿರ್ಧಾರ ಮಾಡಲಾಗಿದೆ. ಯಾಕಂದರೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಾಗಲೇ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿಬಂತು. ಸಾಕಷ್ಟು ಜನ ಒಪ್ಪಲಿಲ್ಲ, ಪಕ್ಷದಲ್ಲಿರುವಂತಹ ನಾಯಕರುಗಳೇ.
ಸೊ ಇದು ಇದೇ ರೀತಿ ಮುಂದುವರೆದು ಬಿಟ್ರೆ 28ಕ್ಕೆ ಭಾಳ ಕಷ್ಟ ಆಗುತ್ತೆ. 28ರ ಚುನಾವಣೆಗೆ ಕಮಲ ಅರಳಿಸಲೇಬೇಕು, ಹಾಗಾಗಿ ಸ್ವಲ್ಪ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ. ಸೊ ಕಾದ್ ನೋಡೋಣ. ರಾಜಾ ಹುಲಿ ಮಣತಣಿಸೋದಕ್ಕೆ BY ರಾಘವೇಂದ್ರ ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಕೊಡಲಾಗತ್ತಾ? ಏನಾಗಬಹುದು ಬೆಳವಣಿಗೆ ಮುಂದಿನ ದಿನದಲ್ಲಿ ತಿಳಿದು ಬರುತ್ತೆ.